ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಅವರಿಗೆ ನಾವು ನಿಮ್ಮ ಋಣವನ್ನ ತೀರಿಸಬೇಕಾಗಿದೆ. ನಿಮ್ಮ 5 ಗ್ಯಾರಂಟಿಗಳ ನಮ್ಮ ಬದುಕಿನಲ್ಲಿ ಬದಲಾವಣೆ ತಂದಿದೆ. ನಾವು ಖಂಡಿತ ನಿಮ್ಮ ಜೊತೆಯಲ್ಲಿ ಗುರ್ಸ್ಕೊಳ್ತೇವೆ ಅಂತೇಳಿ ನಮ್ಮ ನಾಯಕರುಗಳಿಗೆ ಬಹಳ ಆಹ್ವಾನ ಕೊಟ್ಟು, ಮಜ್ಜಿಗೆ ಕೊಟ್ಟು, ಕಾಫಿ ಕೊಟ್ಟು, ಟೀ ಕೊಟ್ಟು ಗೌರವದಿಂದ ಕಳಿಸ್ಕೊಟ್ಟದನ್ನ ನಮ್ಮೆಲ್ಲ ನಾಯಕರುಗಳು ಬಂದು ನಮ್ಮ ಹತ್ರ ತಿಳಿಸ್ತಾ ಇದ್ರು. ಸೊ ಅದರಿಂದ ನಮಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಿಗೆ ಆಯಿತು. ಇಲ್ಲೂ ಕೂಡ ನಾವು ಅದೇ ರೀತಿ ನಿರೀಕ್ಷೆ ಮಾಡಿದ್ದು. ಸುಮಾರು SDPIಗೆ 19,000 ಚಿಲ್ಲರೆ ಮತಗಳು ಶಿಫ್ಟ್ ಆಗಿತ್ತು. ಒಂದು 2-3 ಸಾವಿರ ಓಟು ಹಿಂದೆ ಎಲ್ಲ ಬೀಳ್ತಿತ್ತು. ಬಂದಿದ್ದು ಸ್ವಲ್ಪ ನಾವು ಏನು ಗಮನಿಸಿದ್ದು ಅದು ನಮ್ಮ ಲೆಕ್ಕಾಚಾರ ಕೂಡ ನಮಗೆ ಅರಿವಿದೆ. ಆದರೆ ಚುನಾವಣೆಯಲ್ಲಿ 49-0 ಆಗ್ತದೆ, 51-100 ಆಗ್ತದೆ ರಾಜಕಾರಣದಲ್ಲಿ. ಸೊ ಹಾಗೆ ಚುನಾವಣೆಯಲ್ಲಿ ಇವತ್ತು ನಾವು 2 ಸೀಟನ್ನು ಕೂಡ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೇವೆ. ಜನತೆ ಬಹಳ ನಿರೀಕ್ಷೆ ಮಾಡ್ತಾ ಇದ್ರು. ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾ ಇದ್ರು, ಸಂಭ್ರಮದಲ್ಲಿದ್ದರು. ಆದರೂ ಕೂಡ ಜನ ನಮ್ಮನ್ನ ಕೈ ಬಿಡಲಿಲ್ಲ. ಇನ್ನ ಹೆಚ್ಚಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿದ್ದಾರೆ. ಅವ್ರಿಗೆ ಮಾಡ್ತಾರಂತ ಕಾಮಗಾರಿ, ಅವ್ರು ಮಾಡ್ತಾರಂತ ಸೇವೆಯಲ್ಲಿ ಇನ್ನ ಹೆಚ್ಚಿಗೆ ಉತ್ಸಾಹದಿಂದ ಮಾಡಲಿಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮಾಡ್ತೇವೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಸಂಪುಟದ ಸಹೋದ್ಯೋಗಿಗಳು, ಶಾಸಕ ಮಿತ್ರರು, ಪಕ್ಷದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಕೂಡ ಹಗಲು ರಾತ್ರಿ ಇವತ್ತು ದುಡಿದು ಈ ಒಂದು ಗೆಲುವಿಗೆ ಮತದಾರರಿಗೆ ಉರುಪನ್ನ ಕೊಡಲಿಕ್ಕೆ, ಆತ್ಮವಿಶ್ವಾಸ ತುಂಬಲಿಕ್ಕೆ ಶ್ರಮವನ್ನ ಮಾಡಿದ್ದು ವಿಶೇಷವಾದ್ದು. ಮತ್ತು ನಮ್ಮ ಗ್ಯಾರಂಟಿಗಳನ್ನ ಯಾವ ರೀತಿ ಅನುಷ್ಠಾನಕ್ಕೆ ತಂದಿದ್ದೇವೆ ಅನ್ನೋದನ್ನ ಅದನ್ನು ಕೂಡ ಬಹಳ ವಿಶೇಷವಾಗಿ ಪರೀಕ್ಷೆಯನ್ನು ನಾವು ಮಾಡಿದ್ದೇವೆ, ವಿಮರ್ಶೆ ಮಾಡಿದ್ದೇವೆ. ಅವರ ಹತ್ರ ಏನೇನು ನಾವು ಬೈಕೆ ಮಾಡಿದ್ವು ಆ ಮಾಹಿತಿನೆಲ್ಲ ಕೂಡ ನಮ್ಮ ಗ್ಯಾರಂಟಿಯ ಮುಖಂಡರುಗಳು ಕೂಡ ಪಡ್ಕೊಂಡಿದ್ದಾರೆ. ಇವತ್ತು ಎಲ್ಲ ವರ್ಗದ ಜನರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ಕೂಡ ನಮಗೆ ಒಂದು 20% ವೋಟ್ ಕಡಿಮೆ ಆಗಿರ್ಬೋದು ನಮಗೆ. ಆದರೆ ಉಳ್ಕೊಂಡಿದ್ದಂತ ಎಲ್ಲ ಮೈನಾರಿಟೀಸ್ ಕೂಡ ಅವರು ಮತ್ತು ಎಲ್ಲ ಸಮಾಜದವರು ಕೂಡ ದಾವಣಗೆರೆಯಲ್ಲಿ ಕೂಡ ನಮಗೆ ಸಹಾಯವನ್ನು ಮಾಡಿರೋದು ಬಹಳ ವಿಶೇಷ. ಮತ್ತು ಬಾಗಲಕೋಟೆಯಲ್ಲಿ ಎಲ್ಲ ವರ್ಗದ ಜನ ಅವರು ಏನೇ ಒತ್ತಡವನ್ನ ಹೇರಿದ್ರು ಕೂಡ, ಸೊ ಹಿಂದೆ ಬರೀ 5,000 ಹೋಟೆಲ್ ಗೆದ್ದಿದ್ರು, ಇಂಡಿಪೆಂಡೆಂಟ್ ವೋಟ್ ಶಿಫ್ಟ್ ಆಗ್ತಿದೆ, ಇವೆಲ್ಲ ಕೂಡ ಯಾವ ವಿಚಾರ ಇದ್ದು ಕೂಡ ಮುಖ್ಯಮಂತ್ರಿಗಳ ನಾಯಕತ್ವಕ್ಕೆ, ಕಾಂಗ್ರೆಸ್ ಪಕ್ಷದ ಮುಖಂಡತ್ವಕ್ಕೆ ಇವತ್ತು ಬಹಳ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿರುವುದು ನಿಜವಾಗಲೂ ಎಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಯಾರೋ ಅಭಿಮಾನಪೂರ್ವಕವಾಗಿ ನೋಡ್ತಾ ಇದ್ರು, ಈ ಸಂದೇಶವನ್ನ ಕೇಳ್ತಾ ಇದ್ರು, ಅವರೆಲ್ಲರೂ ಕೂಡ ಈ ಶುಭ ಸಂದೇಶದಲ್ಲಿ ನಿಮ್ಮ ಜೊತೆ ಸದಾ ನಾವು ಇರ್ತೇವೆ ಅನ್ನೋ ಮಾತನ್ನ ಮತ್ತೆ ನಾನು ಪುನರುಚ್ಚರಣೆ ಮಾಡಲಿಕ್ಕೆ ಬಯಸ್ತೇನೆ. ದುಡಿದಂತ ಎಲ್ಲ ನಮ್ಮ ಶಾಸಕರಿಗೆ ಮತ್ತೆ ನಾನು ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಡಿವೈಡೆಡ್ ಪಾರ್ಟಿ, ಇದು ಬ್ರೇಕ್ ಆಗಿರೋ ಪಾರ್ಟಿ. ಈ ಕಾಂಗ್ರೆಸ್ ಪಾರ್ಟಿನಲ್ಲಿ 15 ಕ್ಯಾಂಡಿಡೇಟ್ಗಳಿದ್ದಾರೆ. ಮುಸ್ಲಿಮರು ಕಾಂಗ್ರೆಸ್ನಿಂದ ದೂರ ಆಗಿದ್ದಾರೆ. ಎಷ್ಟೇ ರಿಜ್ವಾನ್ ಅರ್ಷದ್ ಅವರು ಸಲೀಂ ಅಹಮದ್ ಅವ್ರನ್ನ ಎಷ್ಟೇ ಸಲ ಕಳಿಸಿದ್ರು ಜಮೀರ್ ಅಹಮದ್ ಅವರು SDPI ಸಪೋರ್ಟ್ ಮಾಡ್ತಿದ್ದಾರೆ. ವೋಟ್ ಡಿವಿಷನ್ ಆಗಿದೆ. ಕಾಂಗ್ರೆಸ್ ಯಾವ ಕಾರಣಕ್ಕೂ ದಾವಣಗೆರೆಯಲ್ಲಿ ಗೆಲ್ಲೋದೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಸ್ಟೇಟ್ಮೆಂಟ್ಗಳು ಬಂದಿದ್ವು. ಈಗಲೂ ಕೂಡ ಲಾಸ್ಟ್ ಕೊನೆಗಳಿಗೆವರೆಗೂ ಅದೇ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಬಂದಿದ್ವು. ಎಲ್ಲಿ ನೀವು ಸಕ್ಸಸ್ ಆದ್ರಿ? ನನಗೆ ಅದೆಲ್ಲ ನಾನು ನಿಮ್ಮ ಹತ್ರ ಯಾರು ಏನ್ ಹೇಳಿದ್ರು, ನಿಮ್ಮ ಮಾಧ್ಯಮದ ಮುಂದೆ ಏನ್ ಹೇಳಿದ್ರು ಗೊತ್ತಿಲ್ಲ. ತಟ್ಟೆ ಮರೆ ಏಟು. ಚುನಾವಣೆಯಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ. ಒಗ್ಗಟ್ಟಿನಿಂದ ಚುನಾವಣೆ ನಡೆದಿದೆ. ಎಲೆಕ್ಷನ್ ಅಲ್ಲಿ ನಾವು ಗೆದ್ದಿದೀವಿ. ಇಷ್ಟು ಬಿಟ್ರೆ ಮಿಕ್ಕಿದ್ದು ನಿಮ್ಮ ಮಾಧ್ಯಮದ ಮುಂದೆ ಮಾತಾಡೋದಲ್ಲ. ಏನಾದ್ರು ವಿಚಾರ ಇತ್ತು ಅಂತಂದ್ರೆ ನಾವು ತಿದ್ದಂಥದ್ದು, ತೀಡಂಥದ್ದು, ಬದಲಾವಣೆ ತರಂಥದ್ದು, ಮಾರ್ಗದರ್ಶನ ಕೊಡುವಂಥದ್ದು, ಬುದ್ಧಿವಾದ ಹೇಳುವಂಥದ್ದು
ಏನ್ ಮಾಡಬೇಕೋ ಅದನ್ನು ನಾವು ನಮ್ಮ ಪಕ್ಷದಲ್ಲಿ ನಾವು ಮಾಡ್ತೀವಿ. ಕೆಲವು ನಾಯಕರು ಬಹಿರಂಗ ಒಳ್ಳೆಯ ಬಿಜೆಪಿ ಯಾಕಂದ್ರೆ ಅಲ್ಲಿ ಅಲ್ಪಸಂಖ್ಯಾತ ಬಾಹುಳಿ ಇರತಕ್ಕಂಥ ಕ್ಷೇತ್ರ ಹೆಚ್ಚಿನ ಮತಗಳು ಕೂಡ. ಯಾರು ಹೇಳಿದ್ದು ನಿಮ್ಗೆ? ನಿಮ್ಮ ಬಾಯಿಗೆ ನಾನು ನಿಮ್ಗೆ ಬೇಕಾದೆಲ್ಲ ಹಾಕಕ್ ನಾನು ತಯಾರಿಲ್ಲ. 95ರಿಂದ ಶಿವಶಂಕರಪ್ಪನವರು ಆ ಕ್ಷೇತ್ರವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅಲ್ಪಸಂಖ್ಯಾತರೆಲ್ಲ ನಮಗೆ ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಆ ಸ್ಥಾನಮಾನ ಕೊಡಬೇಕು ಅಂತೇಳಿ ನಾವು 3 ಬಾರಿ MLCನ ಅಲ್ಲಿ ಕೊಟ್ಟಿದ್ದೀವಿ, ಒಂದು ಶಾಸಕ ಸ್ಥಾನನ. ಇದು ಅವ್ರಿಗೇನು ಗೌರವ ಕೊಡಬೇಕು ನಾವು ಕೊಟ್ಟಿದ್ದೀವಿ. ವ್ಯಕ್ತಿಗಳಲ್ಲಿ ಸ್ವಲ್ಪ ಅಭಿಪ್ರಾಯಗಳು ಬೇರೆ ಇರ್ಬೋದೇ ಹೊರತು ಪಕ್ಷದಲ್ಲಿ ಸಾಮೂಹಿಕ ಅಭಿಪ್ರಾಯದಲ್ಲಿ ಯಾವುದಂತ ಬದಲಾವಣೆನೂ ಇಲ್ಲ. ಕೆಲವು ಕಡಿಮೆ ಆಗಿದ್ದು ಪರಾಮರ್ಶೆ ಮಾಡ್ತೀವಿ. ದಾವಣಗೆರೆ ಮತ ಪ್ರಮಾಣ ಕಡಿಮೆ ಆಗಿದ್ದು ಈಗ ಸದ್ಯಕ್ಕೆ ಅಂತ ಚರ್ಚೆ ಈಗ ಸದ್ಯಕ್ಕೆ ಬೇಡ, ಟೈಮ್ ಬಂದಾಗ ನೋಡೋಣ ಮಾತ್ರ. ಸರ್, ಎರಡೂ ಕ್ಷೇತ್ರಗಳನ್ನು ಗೆಲ್ಲೋ ಮುಖಾಂತರ 2028ಗೆ ಒಂದು ಪ್ಲಾಟ್ಫಾರ್ಮ್ ರೀತಿ ನೋಡ್ತಿದ್ದಾರೆ. ಜನರು ನಿಮ್ಮ ಗ್ಯಾರಂಟಿಗಳನ್ನು ನೋಡಪ್ಪ, ಪ್ರಶಂಸೆ ಕೊಟ್ಟಿದ್ದಾರೆ ಅನ್ಸುತ್ತಾ? ನಾನು ಹೇಳಿದ್ನಲ್ಲ, ನಮ್ಮ ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರಕ್ಕೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತೇಳಿ ಎಲ್ಲರೂ ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಿದ್ದಾಳೆ ಅಂತೇಳಿ ಪ್ರತಿಯೊಬ್ಬರಿಗೂ 5,000 ರೂಪಾಯಿ, 2,000 ರೂಪಾಯಿ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಇವೆಲ್ಲ ಕೂಡ ಗೌರವದಿಂದ ನಮ್ಮ ಲೀಡರ್ಗಳನ್ನ ಸ್ವೀಕಾರ ಮಾಡಿ. ನಾನು ಹೇಳಿದ್ನಲ್ಲ, ಮಜ್ಜಿಗೆ ಕೊಟ್ಟರು, ಊಟ ಕೊಟ್ಟರು, ಕಾಫಿ ಕೊಟ್ಟರು, ಟೀ ಕೊಟ್ಟರು ಅಂತೇಳಿ ಕರ್ಕೊಂಡು ವೋಟ್ ಹಾಕಿದ್ದಾರೆ. ಇದೇ ಬಾಗಲಕೋಟೆಯ ಸಂದೇಶ. ಅವರು ನಿಮ್ಮನ್ನ ಬಿಡುವುದಿಲ್ಲ, ನಿಮ್ಮನ್ನು ಇಟ್ಕೊಳ್ತೀವಿ, ನಿಮ್ಗೆ ಶಕ್ತಿ ತುಂಬುತ್ತೀವಿ, 28ಕ್ಕೂ ನಿಮಗೆ ನಾವು ಕುಂಡ್ರಿಸ್ತೀವಿ ಅಂತ ಸಂದೇಶವನ್ನ ಕೊಟ್ಬಿಟ್ಟಿದ್ದಾರೆ. ಇದು ಪ್ರೆಸ್ ಕಾನ್ಫರೆನ್ಸ್, ಇದು ಸುಮ್ಮನೆ ಚಪ್ಪಳೆ ಅಲ್ಲಿ ನೋಡಿರುತ್ತೆ ಇಲ್ಲಿ. ಸರ್ಕಾರ ಇದ್ದು ಮಂತ್ರಿಗಳೆಲ್ಲ ವಾರ್ಡ್ ಲೆವೆಲ್ ಕೆಲಸ ಮಾಡಿದ್ರು ಕೂಡ ಆ ಲೀಡ್ ಪಡೀಲಿಕ್ಕೆ ಆಗಲಿಲ್ಲ. ಈಗ ಒಂದೊಂದು ಎಲೆಕ್ಷನ್ ಒಂದೊಂದು ರೀತಿ ಬರ್ತದೆ. ಈಗ ಇಲ್ಲಿ ಬಾಗಲಕೋಟೆಯಲ್ಲಿ ಇಷ್ಟು ಲೀಡ್ ಬಂದ್ಬಿಡ್ತಲ್ಲ, ಅದಕ್ಕೇನ್ ಹೇಳ್ತೀರಿ ನೀವು? 5,000 ಇದ್ದಿದ್ದು 23,000 ಬಂದ್ಬಿಟ್ಟಿದ್ದಿಲ್ಲ, ಅದಕ್ಕೇನ್ ಹೇಳ್ತೀರಿ ನೀವು? ಇಲ್ಲೂ ಒಗ್ಗಟ್ಟೆ ಮಾಡಿದ್ದಾರೆ, ನಡೀಲಿ. ಈಗ ಜೊತೆಗೆ ಕೇರಳಲ್ಲಿ ಒಳ್ಳೆ ದೊಡ್ಡ ಅಂತರದಿಂದ ನಮ್ಮ ಸರ್ಕಾರ UDF ರಚನೆ ಮಾಡಲಿಕ್ಕೆ ಆ ಕೇರಳ ಎಲ್ಲ ಮತದಾರರು, ರಾಜ್ಯದ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬಿಜೆಪಿಯವರು ಮತ್ತು LDFನವರು ಇಬ್ರು ಒಳಗಡೆ ಸೇರ್ಕೊಂಡ್ರು ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಕೂಡ ನಾನು ಅಭಿನಂದಿಸ್ತೇನೆ. ತಮಿಳುನಾಡಲ್ಲೂ ಕೂಡ ನಮ್ಮ DMK ಸೋತಿರ್ಬೋದು, ಆದರೆ ಬಿಜೆಪಿ ಅಂಗಪಕ್ಷವನ್ನ ಅಲ್ಲೂ ಕೂಡ ಸೋಲಿಸಿ ಕಮ್ಯುನಲ್ ಫೋರ್ಸಸ್ನ ದೂರ ಇಟ್ಟಿದ್ದಾರೆ. ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಲ್ಲಿ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ನನಗೆ ನಮ್ಮ ಪಾರ್ಟಿ ಎಷ್ಟು ಹೇಳ್ತದೆ ಅಷ್ಟರಲ್ಲಿರೋ ನಾನು ಮಿಕ್ಕಿದೆಲ್ಲ ತಲೆ ಕೆಡಿಸ್ಕೊಳ್ಳೋದಲ್ಲ. ನನಗೇನು ಪಾರ್ಟಿ ಏನು ಕೆಲಸ ಹೇಳ್ತದೆ ಆ ಕೆಲಸ ಮಾಡೋಣ ಅಷ್ಟೇ. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಹೇಗೆ ವ್ಯಾಖ್ಯಾನಿಸುತ್ತದೆ ಸರ್? ಈ ಫಲಿತಾಂಶವನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ ಹೇಗೆ ವ್ಯಾಖ್ಯಾನಿಸುತ್ತದೆ ಸರ್? ಜನರಿಗೆ ಅವರ ಭಾವನೆ ಮೇಲೆ ನಾವು ರಾಜಕಾರಣ ಮಾಡಬೇಕು. ಜನರ ಭಾವನೆ, ಜನರ ಹತ್ರ ಯಾವ ರೀತಿ ನಾವಿರಬೇಕು ಅನ್ನೋದು. ಇದ್ರ ಜೊತೆಗೆ ಈ ಎಲೆಕ್ಷನ್ ಬಹಳ ಅಧಿಕಾರ ಕೂಡ ಬಿಜೆಪಿ ಬಹಳ ದುರುಪಯೋಗವನ್ನ ಮಾಡಿಕೊಂಡಿದೆ. ವಿಶೇಷವಾಗಿ ವೆಸ್ಟ್ ಬೆಂಗಾಲಲ್ಲಿ, ಅಸ್ಸಾಂನಲ್ಲಿ, ತಮಿಳುನಾಡಿನಲ್ಲಿ ಎಲ್ಲ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಧಿಕಾರನ ದುರುಪಯೋಗವನ್ನ ಮಾಡಿದೆ.